ಹೇ ಗೈಸ್ ವಾಟ್ಸಪ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತೇನಂದರೆ ಕಲರ್ಸ್ ಕನ್ನಡದಿಂದ ಒಂದು ಪ್ರೋಮೋನ ಅಪ್ಡೇಟ್ ಮಾಡಿದ್ದಾರೆ. ಸೊ ಫಸ್ಟು ಅದನ್ನು ನೋಡ್ಕೊಬಂದು ಆಮೇಲೆ ಮಾತುಕತೆ ಸ್ಟಾರ್ಟ್ ಮಾಡೋಣ. ಓಕೆನಾ, ಬನ್ನಿ ನೋಡೋಣ. ಎಷ್ಟು ಜನ ಬಂದಿದ್ದಾರೆ? 72 ವರ್ಷದವರು. 20 ವಯಸ್ಸು, ಛೋಟಾ ಪ್ಯಾಕೆಟ್ ಬಡ ಧಮಾಕ. ಕನಸು ಅನ್ಲಿಮಿಟೆಡ್ ಇದ್ರೆ ಆಯ್ತು. ಊಟದ ಕೊರತೆ ಇದ್ದಾಗ ಆರೋಗ್ಯ ಹಾಳಾಗತ್ತೆ ಅನ್ನೋದು ಏನಾದ್ರು ಇದೆಯಾ ನಿಮ್ಗೆ? ಆನೆಗೆ ಜೈ. ಸರಿ, ಇವಾಗ ನೀವೇನ್ ಜಲ್ದಿನಾ? ನನ್ಗೆ ಇಂಗ್ಲಿಷ್ ಬರಲ್ಲ, ಕನ್ನಡದಲ್ಲಿ ಹೇಳ್ಬೇಕು. ಈಗ ವಿನಯ್ ಅಂಡ್ ಚಂದನ್ ಇವರಿಬ್ಬರಲ್ಲಿ ಮುಂದೆ ಕೇಳಿಸ್ತಿದೆ. ನನ್ನ ಕಡೆಯಿಂದ ಫಿಕ್ಸ್ ಇವರು. ಅವ್ರ ಮುಗ್ಧತೆ ನನ್ಗೆ ಇಷ್ಟ. 4 ಜನ ಗ್ರೀನ್ ಕೊಟ್ಟಿರೋದ್ರಿಂದ ನೀವಾಗಿದ್ದೀರಾ ಸ್ಟಾರ್ ಕಂಟೆಸ್ಟೆಂಟ್. ಅಗ್ನಿ ಪರೀಕ್ಷೆ ಇದೆ ಭಾನುವಾರ ರಾತ್ರಿ 9 ಗಂಟೆಗೆ, ಸೋಮವಾರದಿಂದ ಶುಕ್ರವಾರ ರಾತ್ರಿ 9:30ಕ್ಕೆ. ಗೈಸ್ ನೋಡಿದ್ರಲ್ಲ ಪ್ರೋಮೋ ಹೇಗಿದೆ ಅಂತ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇವತ್ತಿನ ಪ್ರೋಮೋ ಮಾತ್ರ. ಬಿಗ್ ಬಾಸ್ಗೆ ಹೋಗೋದಕ್ಕೆ ತುಂಬ ಜನರ ಕನಸಿರುತ್ತೆ ಅಲ್ವಾ, ಅದಕ್ಕೋಸ್ಕರನೇ ಕಾಮನ್ ಪೀಪಲ್ಸ್ಗೆ ಈ ಸರಿ ಚಾನ್ಸ್ ಕೊಟ್ಟು ಅಗ್ನಿ ಪರೀಕ್ಷೆ ಅಂತ ಹೇಳಿ ಸ್ಟಾರ್ಟ್ ಮಾಡಿ ಇಲ್ಲಿ ಆಡಿಷನ್ನ ಸ್ಟಾರ್ಟ್ ಮಾಡ್ತಿದ್ದಾರೆ. ಸೊ ಇದಕ್ಕೆ ಯಾವುದೇ ಏಜ್ ಲಿಮಿಟ್ ಅನ್ನೋದಿರಲಿಲ್ಲ, ಅದನ್ನು ಈ ಪ್ರೋಮೋದಲ್ಲಿ ಪ್ರೂವ್ ಮಾಡ್ತಿದ್ದಾರೆ. ರತ್ನ ಅಂತ ಹೇಳಿ ಒಬ್ಬರು 72 ಇಯರ್ಸ್ ಅವ್ರು ಬಂದಿದ್ದಾರೆ. ಅವ್ರ ಕಾನ್ಫಿಡೆನ್ಸ್ ಲೆವೆಲು ಮಾತ್ರ ಮೆಚ್ಚಲೇಬೇಕು. ಎಷ್ಟು ಚೆನ್ನಾಗಿ ಅವರು ಧೈರ್ಯವಾಗಿ ಬಂದು ಅಲ್ಲಿ ನಿಂತ್ಕೊಂಡು ಮಾತಾಡಿ ಆಟ ಆಡಿ ಹೋಗ್ತಿದ್ದಾರಲ್ವ. ಇವ್ರನ್ನ ಕಂಡ್ರೆ ಈ ಥರ ಇರಬೇಕು ಎಲ್ಲರಿಗೂ ಕಾನ್ಫಿಡೆನ್ಸ್ ಅನ್ನೋ ಥರ ಗೂಸ್ ಬಂಪ್ಸ್ ಬರೋ ಥರ ಅವರು ಮಾತಾಡ್ತಿದ್ದಾರೆ. ಸಖತ್ತಾಗಿ ಎಂಟರ್ಟೈನ್ಮೆಂಟ್ ಮಾಡ್ತಿದ್ದಾರೆ. ಈ ಪ್ರೋಮೋನಲ್ಲಿ ಮಾತ್ರ ತುಂಬ ಚೆನ್ನಾಗಿ ಕಾಣಿಸ್ತಿದ್ದಾರೆ ಎಲ್ಲರೂ. ಊಟಕ್ಕೆ ಏನಾದರೂ ಬೇಕು ಅಂದರೆ ಟಾಸ್ಕ್ ಗೆದ್ದು ಆಮೇಲೆ ಅದನ್ನ ಪಡ್ಕೋಬೇಕಾಗಿರುತ್ತೆ. ಆ ಥರ ಇರೋ ಬಿಗ್ ಬಾಸ್ ಮನೆಗೆ ನೀವು ಹೋಗ್ಬಿಟ್ಟು ಊಟಕ್ಕೆ ಏನಾದರೂ ಕೊರತೆ ಆದರೆ ನಿಮ್ಗೆ ಆ ಥರ ಈ ಥರ ಅಂದರೆ ಏನಾದರೂ ಸಮಸ್ಯೆ ಆಗಲ್ವಾ, ಆರೋಗ್ಯದಲ್ಲಿ ಏನಾದರೂ ಸಮಸ್ಯೆ ಆಗಲ್ವಾ ಅಂತ ವಿನಯ್ ಅವರು ಕೇಳ್ತಿದ್ದಾರೆ. ಅದಕ್ಕೆ ಇವರು ಕಾನ್ಫಿಡೆನ್ಸ್ ಲೆವೆಲ್ ನೋಡಬೇಕು, ಯಾವ ಥರ ಇದೆ ಗೊತ್ತಾ, ತೊಡೆ ತಟ್ಕೊಂಡು ಮಾತಾಡ್ತಿದ್ದಾರಲ್ವಾ, ಮೆಚ್ಚಲೇಬೇಕು ರತ್ನ ಅವ್ರನ್ನ. ಮತ್ತು ಇನ್ನೊಬ್ಬರು ಛೋಟಾ ಪ್ಯಾಕೆಟ್ ಬಡ ಧಮಾಕ ಅಂತ ಹೇಳಿ ಕುಮಾರಿ ಅಂತ ಒಬ್ಬರು ಕಂಟೆಸ್ಟೆಂಟ್ ಬಂದಿದ್ದಾರೆ. ಸೇಮ್ ಡಿಟ್ಟೋ ಅವ್ರನ್ನ ನೋಡ್ತಿದ್ರೆ, ಅವ್ರ ಮುಗ್ಧತೆ ಎಲ್ಲ ನೋಡ್ತಿದ್ರೆ ಯಾವ ಥರ ಫೀಲ್ ಆಗ್ತಿದೆ ಅಂದರೆ, ಬಿಗ್ ಬಾಸ್ ಸೀಸನ್ 12 ರಕ್ಷಿತಾ ಶೆಟ್ಟಿ ಅಂತ ಇದ್ದರು. ಸೊ ಯಾರೂ ಮರ್ತಿರಲ್ಲ ಅವ್ರನ್ನ ಈ ಬಿಗ್ ಬಾಸಲ್ಲಿ ತುಂಬ ಜನ ಮಿಸ್ ಮಾಡ್ಕೋತಿರ್ತೀರ. ಸೊ ನನಗೆ ಈ ಕಂಟೆಸ್ಟೆಂಟ್ ಕುಮಾರಿ ಕಂಟೆಸ್ಟೆಂಟ್ ಬಂದಿದ ತಕ್ಷಣ ನನಗೆ ಫೀಲ್ ಆಗಿದ್ದ ರಕ್ಷಿತಾ ಶೆಟ್ಟಿ ಥರನೇ ಫೀಲ್ ಆದರು. ಮಾತಾಡೋದ್ರಲ್ಲಿ ಬಿಟ್ಟು ಮುಗ್ಧತೆ ಅಂಥದ್ರಲ್ಲೆಲ್ಲ ನಿಜ ಹೇಳ್ಬೇಕಂದ್ರೆ ರಕ್ಷಿತಾ ಥರನೇ ನನಗೆ ಕಾಣಿಸಿದ್ದು. ಇವ್ರು ನೋಡಿ, ಇವ್ರು ಬಂದಿದ ತಕ್ಷಣವೇ ಎಷ್ಟು ಚೆನ್ನಾಗಿ ನಿರಂಜನ್ ಅವರು ಇಂಗ್ಲೀಷಲ್ಲಿ ಕೇಳಿದ ತಕ್ಷಣವೇ, ನನಗೆ ಇಂಗ್ಲೀಷ್ ಬರಲ್ಲ ಕನ್ನಡದಲ್ಲಿ ಮಾತಾಡಿ ಅಂತ ಹೇಳಿದ್ರಲ್ಲ, ನಿಜ ಹೇಳಬೇಕು ಅಂದರೆ ಮೆಚ್ಚಲೇಬೇಕು, ಸಖತ್ತಾಗಿ ಮಾತಾಡಿದ್ದಾರೆ. ಆಮೇಲೆ ಅವರೇ ಎಲ್ಲ ಜಡ್ಜಸ್ ಶಾಕ್ ಆಗಿಬಿಟ್ರು. ಅವ್ರಿಗೆ 4 ಜನನೂ ಗ್ರೀನ್ ಕೊಟ್ಟಿರೋದಕ್ಕೆ, 4 ಜಡ್ಜಸ್ಸೂ ಗ್ರೀನ್ ಕೊಟ್ಟಿರೋದಕ್ಕೆ ಅವ್ರಿಗೆ ಸ್ಟಾರ್ ಅನ್ನೋದು ಬ್ಯಾಡ್ಜ್ ಸಿಕ್ಕಿದೆ ಇವರಿಗೆ. ಸೊ ಸ್ಟಾರ್ ಬ್ಯಾಡ್ಜ್ ಏನು ಅಂತಂದರೆ, 4 ಜಡ್ಜಸ್ಸು ಬಂದು ಗ್ರೀನ್ ಕಲರ್ ಕೊಟ್ಟಿರಬೇಕು. ಫಸ್ಟ್ ಆಡಿಷನಲ್ಲೇ ಸೆಲೆಕ್ಟ್ ಆಗಿರ್ತಾರೆ ಇವರು, ಅದಕ್ಕೋಸ್ಕರನೇ ಸ್ಟಾರ್ ಬ್ಯಾಡ್ಜನ್ನ ಇವ್ರಿಗೆ ಕೊಡೋ ಅಂಥದ್ದು. ಕುಮಾರಿ ಅವ್ರಿಗೆ 4 ಜಡ್ಜಸ್ಸು ಗ್ರೀನ್ ಕೊಟ್ಟಿರೋದ್ರಿಂದ ಸ್ಟಾರ್ ಕಂಟೆಸ್ಟೆಂಟ್ ಅಂತ ಹೇಳಿ ಒಂದು ಬ್ಯಾಡ್ಜನ್ನು ಕೊಡ್ತಾರೆ, ಗೋಲ್ಡ್ ಕಲರ್ ಆಗಿರುತ್ತೆ. ಇವ್ರಿಗೆ ಏನಂದರೆ 4 ಜಡ್ಜಸ್ಸು ಗ್ರೀನ್ ಕಲರ್ ಕೊಟ್ಟರೆ ಮಾತ್ರನೇ ಈ ಥರ ಸ್ಟಾರ್ ಬ್ಯಾಡ್ಜಸ್ ಸಿಗೋ ಅಂಥದ್ದು, ಇಲ್ಲಾಂದರೆ ಸಿಗಲ್ಲ. ಅಲ್ಲೂ ಡೈರೆಕ್ಟ್ ಅಗ್ನಿ ಪರೀಕ್ಷೆ ಶೋಗೆ ಸೆಲೆಕ್ಟ್ ಆಗಿರೋ ಥರ ತೋರಿಸ್ತಿದ್ದಾರೆ ಪ್ರೋಮೋನಲ್ಲಿ. ಇನ್ನೊಂದು ಏನಂದರೆ, ಬಿಗ್ ಬಾಸ್ ಅಂದರೆ ಒಂದು ರಿಯಾಲಿಟಿ ಶೋ ಅಲ್ವಾ. ಸೊ 72 ವರ್ಷದ ಒಬ್ಬರು ರತ್ನ ಅಂತ ಹೇಳಿ ಬರ್ತಾರಲ್ವ, ಅವ್ರಿಗೆ ಎನರ್ಜಿ ನೋಡಿ ಸೆಲೆಕ್ಟ್ ಮಾಡಿದಾರೋ ಇಲ್ಲ ನಮಗೆ ಗೊತ್ತಿಲ್ಲ, ಬಟ್ ಅವ್ರ ಎನರ್ಜಿ ನೋಡಿ ಜಡ್ಜಸ್ ಎಲ್ಲ ಒಂಥರ ಖುಷಿಪಟ್ಟರು. ಮತ್ತು 20 ಇಯರ್ಸ್ ಅಂತ ಹೇಳಿ ಒಂದು ಹುಡುಗಿ ಬರ್ತಾಳೆ ಕುಮಾರಿ ಅಂತ ಹೇಳಿ, ಆ ಹುಡುಗಿಗೆ ಯಾವುದೇ ಟಾಸ್ಕ್ ಆಗಲಿ ಇನ್ನೊಂದಾಗಲಿ ಕೊಟ್ಟಿರಲ್ಲ. ಯಾಕೆ ಕೊಟ್ಟಿರಲ್ಲ ಅಂದರೆ, ಲೈಕ್ ಕ್ಯಾರೆಕ್ಟರ್ಸ್ನ ನೋಡ್ತಾರೆ ಜಡ್ಜಸ್ಸು, ಮತ್ತು ಅವ್ರ ಮುಗ್ಧತೆ ನೋಡ್ತಾರೆ. ಬರೀ ಎಲ್ಲರಿಗೂ ಟಾಸ್ಕ್ ಕೊಡಬೇಕು ಅಂಥದ್ದು ಅನ್ನೋದೇನಿರೋದಿಲ್ಲ. ಅಲ್ಲಿ ನೋಡ್ತಾರೆ, ಕ್ಯಾರೆಕ್ಟರ್ ಮೇಲೆ ಸೆಲೆಕ್ಟ್ ಮಾಡ್ತಾರೆ, ಎನರ್ಜಿ ಮೇಲೆ ಸೆಲೆಕ್ಷನ್ ಮಾಡ್ಕೊತಾರೆ. ಆಲ್ರೆಡಿ ಕುಮಾರಿ ಅನ್ನೋರನ್ನ ಸೆಲೆಕ್ಷನ್ ಮಾಡಿಬಿಟ್ಟಿದ್ದಾರೆ, ಅದು ಬಿಡಿ. ಮತ್ತು ಇನ್ನೊಂದು ಕೆಲವು ಲಾಸ್ಟ್ 3 ಪ್ರೋಮೋಗಳಿಂದ ಟಾಸ್ಕ್ಗಳು ನೋಡ್ತಾ ಇದ್ದೀವಿ, ಮತ್ತು ಅವರನ್ನು ಯಾವ ಥರ ಇನ್ಸಲ್ಟ್ ಮಾಡ್ತಿರೋದು ನೋಡ್ತಿದ್ವಿ, ಎಲ್ಲ ನೋಡ್ತಿದ್ವಿ. ಏಕೆಂದರೆ ಅವರು ಕ್ಯಾರೆಕ್ಟರ್ಸ್ನ ನೋಡ್ತಿದ್ದಾರೆ, ಎನರ್ಜಿ ನೋಡ್ತಿದ್ದಾರೆ, ಇದನ್ನೆಲ್ಲ ನೋಡಿಯೇ ಜಡ್ಜಸ್ ಸೆಲೆಕ್ಟ್ ಮಾಡುವಂಥದ್ದು. ನಾವು ಜಡ್ಜಸ್ನೂ ಏನು ತಪ್ಪಾಗಿ ತಿಳ್ಕೊಬಾರ್ದು ಯಾವತ್ತೂ ಅಷ್ಟೇ. ಈ ಪ್ರೋಮೋನಲ್ಲಿ ಈಸಿಯಾಗಿ ಗೊತ್ತಾಗ್ತಿದೆ, ಯಾವುದೇ ಒಂದು ಟಾಸ್ಕ್ ಆಡಿದ್ರೇ, ಇಲ್ಲಾಂದರೆ ನೀವು ಅಷ್ಟೇ ಓದಿರಬೇಕು, ಇಲ್ಲ ನಿಮ್ಗೆ ಈ ಥರದ್ದು ಒಂದು ನಿಮ್ಮ ಹತ್ರ ಇನ್ನೇನಾದರೂ ಇರಬೇಕು ಅನ್ನೋದೇನು ನೋಡ್ತಾ ಇಲ್ಲ. ಅವ್ರ ಮುಗ್ಧತೆ ನೋಡ್ತಿದ್ದಾರೆ, ಎನರ್ಜಿ ನೋಡ್ತಿದ್ದಾರೆ. ಈ ಬಿಗ್ ಬಾಸ್ ಶೋಗೆ ರಿಯಾಲಿಟಿ ಶೋನೇ ಮುಖ್ಯ ಅಂತ ಹೇಳಿ ಅವ್ರ ಪರ್ಸ್ನಾಲಿಟಿ ನೋಡ್ತಿದ್ದಾರೆ. ಪರ್ಸ್ನಾಲಿಟಿ ಮೇಲೇ ಅವರು ಟಾಸ್ಕ್ಗಳೆಲ್ಲ ಕೊಡ್ತಿರೋ ಅಂಥದ್ದು. ಇಲ್ಲ ಅಂದರೆ ಅವರು ಆ ಥರ ಎಲ್ಲ ಸಗಣಿ ಹಚ್ಕೊಳ್ಳೋದಕ್ಕೆ ಮತ್ತು ಫೋನೆಲ್ಲ ಡೆಸ್ಟ್ರಾಯ್ ಮಾಡೋದಕ್ಕೆ ಹೇಳ್ತಾ ಇರಲಿಲ್ಲ.
ಇಲ್ಲ ಅಂತಂದರೆ ನಿಮ್ಮದು ಯಾವುದೋ ಗಿನ್ನಿಸ್ ರೆಕಾರ್ಡ್ ಅದು ಗೆದ್ದಿರೋವಂಥ ಶೀಟ್ ಇದೆಯಲ್ವ ಅದನ್ನ ಡೆಸ್ಟ್ರಾಯ್ ಮಾಡಿ ಅಂತ ಏನು ಹೇಳ್ತಾ ಇರಲಿಲ್ಲ. ಏಕೆಂದರೆ ಅವ್ರು ಅದನ್ನು ಮಾಡ್ತಾರಾ, ಅವ್ರ ಕೈಯಲ್ಲಿ ಆಗುತ್ತಾ, ಅವ್ರ ಕೈಯಲ್ಲಿ ಆಗಲ್ವಾ ಅನ್ನೋದನ್ನು ಪರೀಕ್ಷೆ ಮಾಡೋದಕ್ಕೋಸ್ಕರನೇ ಅವರು ಇದೆಲ್ಲ ಹೇಳ್ತಿರೋದು. ಅಗ್ನಿ ಪರೀಕ್ಷೆಗೆ ಇದೆಲ್ಲ ಮಾಡಲಿಲ್ಲ ಅಂತಂದರೆ ಬಿಗ್ ಬಾಸ್ ಮನೇಲಿ ಹೋಗಿ ಏನು ಮಾಡ್ತಾರೆ ಇವರೆಲ್ಲ ಅನ್ನೋದೊಂದು ಅವ್ರ ತಲೆಯಲ್ಲಿ ಇಟ್ಕೊಂಡು ಬಂದು ಜಡ್ಜ್ ಮಾಡ್ತಿರೋವಂಥದ್ದು. ನಾವು ತುಂಬ ಜನ ಏನು ಕಮೆಂಟ್ಸಲ್ಲೆಲ್ಲ ನೋಡ್ತಿದ್ದೀನಿ, ಜಡ್ಜಸ್ ಬಗ್ಗೆನೇ ತುಂಬ ನೆಗೆಟಿವ್ ಆಗಿ ಹೋಗ್ತಿದೆ. ಅವರು ಸೆಲೆಕ್ಷನ್ ಮಾಡಬೇಕಂದ್ರೆ ಒಂದಿಷ್ಟು ಜವಾಬ್ದಾರಿ ಅನ್ನೋದು ಜಡ್ಜ್ಗಳಿಗೂ ಇರುತ್ತೆ. ಎಲ್ಲನೂ ಯಾರು ಬೇಕೋ ಅವ್ರನ್ನೆಲ್ಲ ಸೆಲೆಕ್ಟ್ ಮಾಡ್ಕೊಂಡು ಹೋಗಿ ಅಗ್ನಿ ಪರೀಕ್ಷೆಗೆ ಹಾಕ್ಕೋಬೋದು. ಬಟ್ ಹಾಕ್ಕೊಂಡ್ಮೇಲೆ ಅಲ್ಲಿ ಯಾರೂ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ ಅಂದರೆ ಎಷ್ಟೋ ಜನ ರಿಜೆಕ್ಟ್ ಮಾಡಿರೋರಲ್ಲಿ ಆ ಟ್ಯಾಲೆಂಟ್ ಇದ್ದರೆ ಮತ್ತು ಇವ್ರು ಏನು ಮಾಡೋದಕ್ಕಾಗತ್ತೆ. ಅದಕ್ಕೋಸ್ಕರನೇ ಒಬ್ಬೊಬ್ಬನು ಕ್ರಾಸ್ ಚೆಕ್ ಮಾಡಿನೇ 3 ರೌಂಡ್ಸ್ ಅಂತ ಹೇಳಿ ಸೆಲೆಕ್ಟ್ ಮಾಡಿಕೊಂಡು ಹೋಗ್ತಾ ಇರೋವಂಥದ್ದು. ಇದರಲ್ಲಿ ನಮಗೆ ಇಷ್ಟು ದಿನ ತೋರಿಸಿರೋ ಪ್ರೋಮೋನಲ್ಲಿ ಇವತ್ತು ತೋರಿಸಿರೋ ಪ್ರೋಮೋಗೆ ಏನು ಡಿಫ್ರೆನ್ಸು ಅಂತಂದರೆ, ಇಲ್ಲಿ ನಮಗೆ ಗೊತ್ತಾಗ್ತಿತ್ತು ಇಷ್ಟು ದಿನ ಜಡ್ಜಸ್ ಆ ಥರ ಮಾಡ್ತಿದ್ದಾರೆ ಈ ಥರ ಮಾಡ್ತಿದ್ದಾರೆ ಅಂತೆಲ್ಲ ಹೇಳ್ತಾ ಇದ್ವಲ್ಲ, ಯಾವುದೇ ಕಾರಣಕ್ಕೂ ಇಲ್ಲ ಗೈಸ್. ಈ ಪ್ರೋಮೋನಲ್ಲಿ ಗೊತ್ತಾಗ್ತಿದೆ, ಅವರು ಕ್ಲಿಯರಾಗಿ ಗೊತ್ತಾಗ್ತಿದೆ ಅವರು ಯಾವುದೇ ರೀತಿ ಒಬ್ರಿಗೂ ಒಂಥರ ಮಾಡ್ತಾ ಇಲ್ಲ, ಪ್ರತಿಯೊಬ್ಬರಿಗೂ ಕರೆಕ್ಟಾಗಿ ಜಡ್ಜ್ ಮಾಡ್ತಿದ್ದಾರೆ. ಅವರು ಏನಂದರೆ ಒಂದು ಬಿಗ್ ಬಾಸ್ ಅನ್ನೋದು ರಿಯಾಲಿಟಿ ಶೋ ಅಲ್ವಾ, ಅದರಲ್ಲಿ ಯಾರು ಸರ್ವೈವ್ ಆಗ್ತಾರೋ ಮುಂದಕ್ಕೆ ಅಂಥವರೇ ಬೇಕು. ಸಂಗೀತ ಶೃಂಗೇರಿ ಅವರು ಹೇಳಿರೋದು ಒಂದೇ, ನಂತರ ಕಂಟೆಸ್ಟೆಂಟೇ ಬೇಕು ಅನ್ನೋದೊಂದು ಹೇಳಿದ್ದಾರೆ. ತುಂಬ ನೋಡಿದ್ದೀವಿ ಕಲರ್ಸ್ ಕನ್ನಡದಲ್ಲಿ. ಸೊ ಅದಕ್ಕೋಸ್ಕರ ಅವ್ರ ಥರ ಇಲ್ಲ ಅಂತಂದರೂ ಕೂಡ ಏನೋ ಅವರಷ್ಟು ಮಾತ್ರ ಇರೋ ಥರ ಕಂಟೆಸ್ಟ್ನ ಅವರು ಹುಡುಕ್ತಾ ಇರೋವಂಥದ್ದು. ಗೈಸ್, ಇವತ್ತಿನ ಪ್ರೊಮೋ ಇಷ್ಟ ಆಗಿರುತ್ತೆ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್.